ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಗೆ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ನಿಮ್ಮೆಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಮೆಲ್ರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯನ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ತಾ ವರ್ಷದ ಆರಂಭ ಅಂತಲೇ ಹೇಳ್ತೀವಿ ಈ ಯುಗಾದಿ ಹಬ್ಬನ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಹಬ್ಬದ ದಿವಸ ಈ ರಂಗೋಲಿ ಹಾಕ್ಕೊಳ್ಳೋದೇ ಒಂಥರ ಖುಷಿ. ಮನೆ ಮುಂದೆ ಸುಂದರವಾಗಿರೋವಂಥ ಒಂದು ರಂಗೋಲಿನ ಹಾಕಿ ಅದನ್ನು ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿರುತ್ತೆ ಅಲ್ವಾ. ಅದಕ್ಕೇ ಮನೆ ಮುಂದೆ ಈ ರೀತಿ ದೊಡ್ಡದಾಗಿ ರಂಗೋಲಿನ ಹಾಕಿ ಅದಕ್ಕೆ ಬಣ್ಣ ಹಾಕೋ ಅಷ್ಟರೊಳಗೆ ಎಷ್ಟು ಟೈಮ್ ಹಿಡಿಯುತ್ತೆ ಅಲ್ವಾ. ಹಾಗಾಗಿ ಬೇಗ ರಂಗೋಲಿ ಕೆಲಸಗಳನ್ನ ಮುಗಿಸ್ಕೊಂಬಿಡೋಣ ಮನೆ ಮುಂದೆ ಅಂತ ಹೇಳಿ ಬೇಗನೆ ಎದ್ದು ಫಸ್ಟು ರಂಗೋಲಿ ಎಲ್ಲ ಹಾಕ್ಕೊಂಡೆ. ಹಾಗೆಯೇ ಈ ಯುಗಾದಿ ಹಬ್ಬದ ವ್ಲಾಗ್ನ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ನಿಮ್ಮ ಮನೇಲಿ ಯುಗಾದಿ ಹಬ್ಬನ ಹೇಗೆ ಮಾಡಿದ್ರಿ ಅಂತ ಹೇಳಿ ನನಗೂ ಕೂಡ ತಿಳಿಸಿ. ಹಾಗೆ ನಾನು ಬಿಡಿಸಿರೋ ಅಂಥ ಈ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏಕೆ ಅಂದರೆ ನಾನೇ ಬಿಡಿಸಿರೋ ಅಂಥ ರಂಗೋಲಿನ ನಾನೇ ತುಂಬ ಹೊತ್ತು ನಿಂತು ನೋಡ್ತಾ ನಿಂತಿದ್ದೆ. ಈ ಹಬ್ಬಗಳೇ ಹೀಗೆ ಅನಿಸುತ್ತೆ. ಹಬ್ಬಗಳು ಬಂದ ತಕ್ಷಣ ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನ ನೋಡೋದಕ್ಕೆ ಒಂದು ಖುಷಿ ಆಗ್ತಿರುತ್ತೆ. ಹಾಗೆ ಇವತ್ತು ಪ್ರತಿಯೊಬ್ಬರ ಮನೆಯ ಬಾಗಿಲು ತಳಿರು ತೋರಣಗಳಿಂದ ಅಲಂಕೃತವಾಗಿರುತ್ತೆ. ಹಾಗೆ ಪ್ರತಿಯೊಬ್ಬರು ಕೂಡ ಇವತ್ತು ಖುಷಿಯಿಂದ ತಮ್ಮ ಕೆಲಸದಲ್ಲಿ ತೊಡ್ಕೊಂಡಿರ್ತಾರೆ. ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನ ನಮ್ಮ ಮನೇಲಿ ನಮ್ಮ ಅಪ್ಪಾಜಿ ತಂದಿಕ್ಕಿದ್ರು. ಸೊ ತೋರಣ ಇನ್ನೂ ಕಟ್ಟಿರಲಿಲ್ಲ, ಹಾಗಾಗಿ ತೋರಣ ಕಟ್ಟೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ಟ್ರಿಮ್ಮರ್ ಕೊಡಮ್ಮ, ಹಿಂದಗಡೆ ಕಟ್ ಮಾಡ್ತೀವಿ. ಇವತ್ತು ಹಬ್ಬ ಇರೋದ್ರಿಂದ ನಮ್ಮ ಅಣ್ಣ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಊರಿಗೆ ಬಂದಿದ್ದರು ಬೆಳಗ್ಗೆನೇ. ಹಾಗಾಗಿ ನಮ್ಮ ಅಣ್ಣನೇ ತೋರಣ ಎಲ್ಲ ಕಟ್ಟಿ ಅದಕ್ಕೆ ಹೂವೆಲ್ಲ ಹಾಕ್ತಿದ್ದಾನೆ ಬಾಗಿಲಿಗೆ. ಈ ಹಬ್ಬಗಳು ಬಂದಾಗಂತೂ ಹೂವಿನ ಬೆಲೆನ ಮಾತಾಡ್ಸೋದಕ್ಕೆ ಆಗೋದಿಲ್ಲ. ಏನೇ ಆದರೂ ಕೂಡ ಹಬ್ಬ ಅಂತ ಬಂದಾಗ ಹೂ ಬೇಕೇ ಬೇಕಾಗುತ್ತೆ. ಹಬ್ಬಕ್ಕೆ ಪೂಜೆಗೆ ಎಲ್ಲ ಹೂ ಬೇಕಾಗಿರೋದ್ರಿಂದ ಅನಿವಾರ್ಯವಾಗಿ ನಾವು ತಗೊಂಡು ಬರಲೇಬೇಕಾಗುತ್ತೆ. ಹಾಗಾಗಿ ಈ ರೀತಿ ಸಿಂಪಲಾಗಿ ಬಾಗಿಲನ್ನ ಅಲಂಕಾರ ಮಾಡ್ಕೊಂಡ್ವಿ. ಈ ಯುಗಾದಿ ಹಬ್ಬಕ್ಕೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡೋದಂತೂ ತುಂಬ ಒಳ್ಳೆಯದು. ಹಾಗಾಗಿ ಫಸ್ಟು ನನ್ನ ಮಗನಿಗೆ ಎಣ್ಣೆ ಹಾಕ್ಬಿಡೋಣ ಅಂತ ಹೇಳಿ ಎಣ್ಣೆ ಹಚ್ತಾ ಇದ್ದೀನಿ. ಸ್ಮೈಲ್ ಕೊಡಿ. ನಮಸ್ಕಾರ ಸ್ವಾಮಿ. ಈ ಹಬ್ಬಕ್ಕೆ ಸ್ಪೆಷಲಿ ಹರಳೆಣ್ಣೆನ ಹಚ್ಚಿ ಸ್ನಾನ ಮಾಡೋದಂತೂ ತುಂಬ ಒಳ್ಳೆಯದು. ಏಕೆಂದರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹರಳೆಣ್ಣೆ ತುಂಬ ತಂಪು. ಹಾಗಾಗಿ ಈ ಬಿಸಿಲಿನ ವಾತಾವರಣಕ್ಕೆ ನಮ್ಮ ದೇಹ ತುಂಬ ಉಷ್ಣಾಂಶ ಜಾಸ್ತಿ ಆಗಿರುತ್ತೆ. ಹರಳೆಣ್ಣೆ ಹಾಕಿ ಸ್ನಾನ ಮಾಡೋದ್ರಿಂದ ನಮ್ಮ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಈ ಒಂದು ರೀತಿಯಲ್ಲಾದರೂ ಹರಳೆಣ್ಣೆನ ಹಚ್ಕೊಂಡು ಸ್ನಾನ ಮಾಡಿ ದೇಹದ ಉಷ್ಣಾಂಶನ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳಿ ನಮ್ಮ ಹಿರಿಯರು ಈ ಸಂಪ್ರದಾಯನ ರೂಢಿ ಮಾಡ್ಕೊತಾ ಬಂದಿದ್ದಾರೆ. ಬೇವು ಬೆಲ್ಲ ಮಾಡೋದಕ್ಕೆ ಇಲ್ಲಿ ನಮ್ಮ ಅಜ್ಜಿ ಬೇವಿನ ಹೂನ ಬಿಡಿಸಿ ಕೊಡ್ತಾ ಇದ್ದಾರೆ. ಈ ವಸಂತ ಕಾಲದಲ್ಲಿ ಹರಳಿರೋ ಅಂಥ ಈ ಬೇವಿನ ಹೂನ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ನೋಡಿ ಇವತ್ತು. ಸ್ನಾನ ಆದಮೇಲೆ ನನ್ನ ಮಗನ ನಿಲ್ಲಿಸಿ ಒಂದೊಳ್ಳೆ ಫೋಟೋ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಅವನು ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ, ಯಾಕೆಂದರೆ ಅವನಿಗೆ ನಿದ್ದೆ ಬಂದಿತ್ತು. ಹಾಗಾಗಿ ಅವನ್ನ ಮಲಗಿಸ್ಬಿಡೋಣ ಅಂತ ಹೇಳಿ ಮಲಗಿಸ್ದೆ. ಯಾಕೆಂದರೆ ಹಬ್ಬಗಳಲ್ಲಿ ಕೆಲಸಗಳು ಜಾಸ್ತಿ ಇರುತ್ತಲ್ವ, ಬೇಗ ಬೇಗ ಮಾಡ್ಕೋಬೋದು ಅಂತ ಹೇಳಿ ಅವನ್ನ ಮಲಗಿಸ್ಬಿಟ್ಟು ನಾನು ಹೋಗಿ ಫ್ರೆಶ್ ಅಪ್ ಆಗಿ ಫಸ್ಟು ದೇವ್ರ ಮನೆ ಕೆಲಸನ ಮಾಡ್ಕೊತಾ ಇದ್ದೀನಿ. ಅಲ್ಲಿ ನಮ್ಮ ಅಣ್ಣ ಹೂವು ಹಾಕೋಕ್ಕೆ ಫೋಟೋಗೆ ಹೆಲ್ಪ್ ಮಾಡ್ತಾಯಿದ್ದ. ಹಾಗೆ ಅವನು ಕೂಡ
ಎಣ್ಣೆ ಸ್ನಾನ ಮಾಡ್ದ. ಬಟ್ ಲೇಟಾಗಿ ಮಾಡಿದ್ರು ಅವನು ಮತ್ತು ನಮ್ಮ ಅಪ್ಪಾಜಿ ಇಬ್ಬರೂ. ಸೊ ಹಾಗಾಗಿ ಅವ್ರನ್ನ ವಿಡಿಯೋ ಮಾಡಿರಲಿಲ್ಲ. ಏಕೆಂದರೆ ಹಬ್ಬದ ಟೈಮಲ್ಲಿ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇರ್ತೀವಿ. ಹಾಗಾಗಿ ನಾವು ವಿಡಿಯೋನೇ ಮಾಡ್ತಾ ಕೂತ್ಕೊಂಡ್ರೆ ಮಿಕ್ಕಿದ ಕೆಲಸಗಳೆಲ್ಲ ಹಾಗೆ ಪೆಂಡಿಂಗ್ ಆಗಿಬಿಡ್ತವೆ. ಸೊ ನಮ್ಮ ಅಣ್ಣ ಮತ್ತು ನಮ್ಮ ಅಪ್ಪಾಜಿ ಇಬ್ಬರು ಕೂಡ ದನ ಮೈ ತೊಳೆಯೋಕ್ಕೆ ಅಂತ ಹೋಗಿದ್ದರು. ಹಾಗಾಗಿ ಅವರು ಎಣ್ಣೆ ಹಚ್ಚೋ ಟೈಮಲ್ಲಿ ಇರಲಿಲ್ಲ. ದನಗಳನ್ನ ಮೈ ತೊಳೆದು ಬಂದ ಮೇಲೆ ಅವರು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದರು. ಹಾಗೆ ನಾವಂತೂ ತಲೆಗೆ ಮಾತ್ರ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ವಿ. ಏಕೆಂದರೆ ಹಬ್ಬದ ದಿನದಲ್ಲಿ ಬೇಗ ಕೆಲಸಗಳಾಗಬೇಕು, ಪೂಜೆ ಆಗಬೇಕು, ಅದ್ರ ಬಗ್ಗೆನೇ ಯೋಚನೆ ಇರುತ್ತೆ. ಹಾಗಾಗಿ ಟೈಮ್ ಹೋಗ್ತಾ ಇರುತ್ತೆ. ಈ ಹಬ್ಬದ ದಿನಗಳಲ್ಲಂತೂ ಟೈಮ್ ಹೇಗೆ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ. ನಮ್ಮನೇಲಿ ಪೂಜೆಗೆ ಬೇವಿನ ಕಳಸನ ಇಡೋದು. ಹಾಗಾಗಿ ಬೇವಿನ ಕಳಸನ ರೆಡಿ ಮಾಡಿ ಇಟ್ಕೊಂಡೆ. ದೇವ್ರ ಮನೆಯೆಲ್ಲ ರೆಡಿ ಮಾಡಾದ್ಮೇಲೆ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ನಾನು ಮತ್ತು ನಮ್ಮ ಅಣ್ಣ ಇಬ್ಬರು ಸೇರಿ ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಅವನೇ ತೊಟ್ಕೊಡ್ತಾನೆ. ಹಾಗಾಗಿ ನಾನು ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಮಾತಾಡಿಕೊಂಡು ಈ ರೀತಿ ಮಾಡ್ತಾ ಇರ್ತೀವಿ ಕೆಲಸಗಳನ್ನ ಮನೇಲಿದ್ದಾಗ. ಹಬ್ಬದ ದಿನಗಳಲ್ಲಿ ಗಂಡು ಮಕ್ಕಳು ಅಥವಾ ಗಂಡಂದ್ರ ಮನೇಲಿದ್ದಾಗ ದಯವಿಟ್ಟು ಅಡುಗೆ ಕೆಲಸದಲ್ಲಿ ಹೆಲ್ಪ್ ಮಾಡಿ ನಿಮ್ಮ ಮನೇಲಿ ಅಡುಗೆ ಮಾಡೋರಿಗೆ. ಏಕೆಂದರೆ ಇದರಿಂದ ಒಂದು ಪ್ರೀತಿ, ಒಂದು ಬಾಂಡಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ಖುಷಿಯಾಗಿ ಫ್ಯಾಮಿಲಿ ಜೊತೆ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಅಮ್ಮನ ಕುಯ್ಕೊಂಡು ಹೋಗೋಣ. ಅವ್ರ ಇದ್ರಲ್ಲಿ ಅವಲ್ಲ ಒಂದೆರಡು ತೋರಿಸ್ತೀವಿ. ಎಲ್ಲ ಕುಯ್ಕೆ ಹೋಗ ಅಮ್ಮ ಅಮ್ಮ ಇಂದ ಎರಡೆರಡು ಬಾಳೆಲ್ಲ ಕುಯ್ಕೊ. ಇದ್ರ ಬಗ್ಗೆ ಎಲ್ಲ ಬಿಡ್ತಾನೆ ಇಲ್ಲ ಅಲ್ಲ. ಒಬ್ಬರು ಕುಯ್ಕೋಬೇಕಮ್ಮ. ಎರಡು ಕುಯ್ಕಿರೋದು ಏನಂತಾರ ಕೊಡ ಎಣ್ಣೆ ಯಾವುದೇ ಹಬ್ಬನ ನಾವು ಮಾಡೋವಾಗಲೂ ಏನಾದರೂ ಒಂದು ಮರ್ತಾ ಇರ್ತೀವಿ ಅಲ್ವಾ. ಹಾಗೆ ನಮ್ಮ ಮನೇಲಿ ಬಾಳೆ ಎಲೆನೇ ತಂದಿರಲಿಲ್ಲ. ಹಾಗಾಗಿ ಒಬ್ಬಟ್ಟು ಮಾಡುವಾಗ ನೆನಪಾಯಿತು. ಸೊ ಬಾಳೆ ಎಲೆ ತಂದಿಲ್ವಲ್ಲ ಅಂತೇಳಿ ನಾವು ಬಾಳೆ ಎಲೆಯಲ್ಲಿ ತಟ್ಟಿ ಒಬ್ಬಟ್ಟನ್ನ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದೇ ತಂದಿರಲಿಲ್ಲ. ನಾವು ಎಷ್ಟೇ ಕೇರ್ಫುಲ್ಲಾಗಿ ಎಲ್ಲ ನೆನೆಸ್ಕೊಂಡಿದ್ರು ಕೂಡ ಏನಾದರೂ ಒಂದು ಮಿಸ್ ಆಗ್ತಿರುತ್ತೆ ಅಲ್ವಾ ಹಬ್ಬದ ದಿವಸ. ಸೊ ನೀವೇನಾದರೂ ಈ ರೀತಿ ಹಬ್ಬದ ದಿವಸ ಏನಾರು ಮೇಯ್ನಾಗಿ ಬೇಕಾಗಿರೋ ಅಂಥ ವಸ್ತುನ ಮಿಸ್ ಮಾಡ್ಕೊಂಡಿದ್ದೆ ಕಮೆಂಟ್ ಮೂಲಕ ತಿಳಿಸಿ. ನಾವೆಲ್ಲ ರೆಡಿಯಾಗೋ ಅಷ್ಟರೊಳಗೆ ನಮ್ಮಮ್ಮ ಬೇಗನೆ ಅಡುಗೆ ಕೆಲಸಗಳನ್ನ ಮಾಡ್ಕೊಂಡಿದ್ರು. ಒಬ್ಬಟ್ಟು, ಸಾಂಬಾರು, ಅನ್ನ, ಕೋಸಂಬರಿ ಎಲ್ಲ ಮಾಡಿಟ್ಟು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿ ಮತ್ತು ವಡೆ ಹಾಗೆ ಬೋಂಡ ಎಲ್ಲ ಕಲಸಿ ಎತ್ತಿಟ್ಟಿದ್ರು. ಹಾಗಾಗಿ ನಾವು ಮಿಕ್ಕಿದ ಕೆಲಸನ ನಾನು ಮತ್ತು ನಮ್ಮ ಅಣ್ಣ ಇಬ್ಬರು ಕೂತ್ಕೊಂಡು ಮಾಡ್ಕೊತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಅಲ್ಲೇ ಇದ್ದರು. ಸೊ ಅವರಂತೂ ಅಡುಗೆಗೆ ಏನು ಹೆಲ್ಪ್ ಮಾಡಲ್ಲ. ಸೊ ನನ್ನ ಮಗನ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅಮ್ಮ ಈ ಕಡೆ ತಿರುಗು. ಅಮ್ಮ ನಮ್ಮ ಅಜ್ಜಿದಿರೋಂಥ ಹಬ್ಬಗಳು ಬಂದಾಗ ತುಂಬ ತಿಂಡಿಗಳನ್ನ ಬೇಯಿಸ್ತಾಯಿದ್ರು. ಈ ರೀತಿ ಕಮ್ಮಿ ಕ್ವಾಂಟಿಟೀಲಿ ತಿಂಡಿಗಳನ್ನ ಮಾಡ್ತಿರಲಿಲ್ಲ. ಸೊ ದೊಡ್ಡ ದೊಡ್ಡ ತಪ್ಪಲಿ ತುಂಬ ಆಗೋಷ್ಟು ಜಾಸ್ತಿ ತಿಂಡಿಗಳನ್ನ ಬೇಯಿಸಿಟ್ಟಿರೋರು. ಸೊ ನಾವಂತೂ ಒಂದು ತಿಂಗಳವರೆಗೂ ಅದನ್ನು ತಿಂದು ಮುಗಿಸ್ತಾಯಿದ್ವಿ, ಅಷ್ಟು ಮಾಡಿಟ್ಟಿರೋರು. ಹಬ್ಬ ಇನ್ನು 3 ದಿನ ಇದ್ದಂಗೆ ತಿಂಡಿಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋರು. ಸೊ ರಾತ್ರಿಯೆಲ್ಲ ಕೂತ್ಕೊಂಡು ಬೇಯಿಸ್ತಾ ಇರೋರು. ಸೊ ಏನೇ ಆದರೂ ಆವಾಗ ಹಬ್ಬದ ಅಡುಗೆದ ರುಚಿನೇ ಬೇರೆ ಇತ್ತು. ಹಾಗೆ ಆವಾಗಿನ ಹಬ್ಬದ ಖುಷಿನೇ ಬೇರೆ ಇತ್ತು ಅಂತ ಅನಿಸುತ್ತೆ. ಸೊ ಇದನ್ನೆಲ್ಲ ಮಾತಾಡ್ತಾ ನಾವು ಕೂಡ ಹಬ್ಬದ ಅಡುಗೆ ಕೆಲಸಗಳನ್ನ ಮುಗಿಸ್ಕೊಂಡ್ವಿ.
ಹಬ್ಬದ ತಿಂಡಿಗಳನ್ನ ಬೇಯಿಸ್ಕೊಂಡಿದ್ದಾದ್ಮೇಲೆ ಪೂಜೆನ ಸ್ಟಾರ್ಟ್ ಮಾಡಿದೆ. ಮೊದಲು ಹಬ್ಬದ ತಿಂಡಿಗಳನ್ನ ದೇವ್ರ ಮುಂದೆ ಇಟ್ಟು ಪೂಜೆಗೆ ಬೇವು ಬೆಲ್ಲ ಅಂತೂ ಮಿಸ್ ಮಾಡೋಂಗೇ ಇಲ್ಲ ಈ ಹಬ್ಬದಲ್ಲಿ. ಸೊ ಬೇವು ಬೆಲ್ಲನ ಇಟ್ಟು ಮೊಸರನ್ನ ಹಾಗೆ ಒಬ್ಬಟ್ಟು ವಡೆ ಬೋಂಡನ ಇಟ್ಟು ಪೂಜೆನ ಮಾಡ್ಕೊತಾ ಇದ್ದೀನಿ. ನೋಡುವ ಕುತ್ಕೊಂಡು ಕೋಡಮ್ಮ ಅಂತಾನೆ, ಒಬ್ಬ ಕುತ್ಕೊಂಡು ಕೋಡಮ್ಮ ಅಂತಾನೆ. ಸ್ವಾಮಿ ಅಲ್ಲಿ ಮಂಜುನಾಥ ಸ್ವಾಮಿ, ನಮ್ಮಪ್ಪ ಈಶ್ವರ ಪರಮೇಶ್ವರ ಆದೀಶ್ವರ ಶಂಭೋ ಶಂಕರ ಒಳ್ಳೆ ಮಾಡಪ್ಪ ಸ್ವಾಮಿ, ರಾಘವೇಂದ್ರ ಸ್ವಾಮಿ ಕಾಪಾಡಪ್ಪ, ಪರಮಾತ್ಮ ಒಳ್ಳೆ ಮಾಡಪ್ಪ. ಎಲ್ಲರಿಗೂ ಸಿಹಿ ಕಹಿ ಜೊತೆಯಾಗಿ ಸಿಹಿಯಾಗಿ ಬರಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವ ಮಾಡಕಂಡ ನೀನು ಹೇಳು. ಓಂ ನಮಃ ಶಿವಾಯ ಹೇಳು. ಓಂ ನಮಃ ಶಿವಾಯ ಹೇಳು. ಓಂ ನಮಃ ಶಿವಾಯ ಹೇಳು ಮಗನ. ಓಂ ನಮಃ ಶಿವಾಯ ಹೇಳು. ಓಂ ನಮಃ ಶಿವಾಯ ಹೇಳು. ಅದಕ್ಕೆ ಓಂ ನಮಃ ಶಿವಾಯ ಹೇಳು ಪುಟ. ಈ ಹಬ್ಬದಲ್ಲಿ ವಿಶೇಷವಾಗಿ ಬೇವು ಬೆಲ್ಲನ ತಿನ್ನಬೇಕು. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬೇವಿನ ಸೊಪ್ಪಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ. ಹಾಗೆಯೇ ನಮ್ಮ ದೇಹದಲ್ಲಿರೋ ವಿಷಕಾರಿ ಅಂಶನ ಹೊರ ಹಾಕೋದಲ್ಲದೆ ಮನುಷ್ಯನ ಎಷ್ಟೋ ರೋಗಗಳಿಗೆ ಔಷಧಿಯಾಗಿ ಒಂದು ಪ್ರಸಿದ್ಧಿನ ಪಡ್ಕೊಂಡಿರೋದು ಈ ಬೇವು. ಹಾಗೆ ಬೆಲ್ಲ ಅಂತ ಬಂದಾಗ ಅದು ಕೂಡ ಐರನ್ ಜೊತೆಗೆ ಒಂದೊಳ್ಳೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಗುಣ ಇರುತ್ತೆ. ಹಾಗಾಗಿ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಸ್ವೀಕಾರ ಮಾಡೋದು ಒಳ್ಳೆಯದು. ಈ ಬೇವು ಬೆಲ್ಲದಂತೆ ನಮ್ಮ ಜೀವನದಲ್ಲೂ ಕೂಡ ಕಷ್ಟ ಸುಖಗಳು ಸಮವಾಗಿ ಸಿಗಲಿ ಅಂತ ಹೇಳ್ತಾರೆ. ಸೊ ಜೀವನದಲ್ಲಿ ಖುಷಿ ಬಂದಾಗ ಎಷ್ಟು ಚೆನ್ನಾಗಿ ಅನುಭವಿಸ್ತೀವೋ ಅದೇ ರೀತಿ ಕಷ್ಟ ಬಂದಾಗ ಅದನ್ನು ತಡ್ಕೊಳ್ಳೋ ಅಷ್ಟು ಶಕ್ತಿನ ದೇವರು ನಮ್ಮೆಲ್ರಿಗೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಹ್ಯಾಪಿ ಯುಗಾದಿ. ಗೋಡ ನೀ ಬಿಡ ಅವೆಲ್ಲ ಬಿಡ ನಮಸ್ಕಾರ ಮಾಡ್ಕೊಂಡಿ ಇದು ಸಾಕು. ನಡಿ ಬಿಡಿಸ್ಕೊಡ್ತೀನಿ. ನಿಧಾನಕ್ಕೆ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಬೇವು ಬೆಲ್ಲ ತಂದು ತಿಂದು ಒಳ್ಳೆ ಮಾತಾಡು. ಬೇವು ಬೆಲ್ಲ ತಿನ್ನಲ್ಲ, ಎಳ್ಳು ಬೆಲ್ಲ ತಿಂದು ಅಪ್ಪ ಚೆನ್ನಾಯ್ತು ಒಳ್ಳೇದಲ್ಲಪ್ಪ. ಇಲ್ಲಿ ತಿನ್ನು ಅಪ್ಪಾಜಿ ನಂಚೂರು ಕೈಲಿಟ್ಕೊಳ್ಳಿ. ಆಯ್ತು. ಕೈ ಇಲ್ದಂಗೆ ಮಾಡಕ್ತಿದೆಯಲ್ಲ. ಐತೆ ಕೈ ಯಾಕಿಲ್ಲ ಅವೆಲ್ಲ ಅಪ್ಪರ ಹಾಕಿಲ್ಲ ನೀನು ಹೂವು ಹಾಕಿದ್ದೀನಿ ಹಾಗಾಗ್ತಿಲ್ಲ. ಅವಂಗೂ ಅಪ್ಪಂಗೂ ತಿನ್ನಕ್ಕಾಗಲ್ಲ ಅಂತ ಇದು ತಿನ್ನು ತಿನ್ಸೆ ಪ್ರೀತಿ. ಬೇಯಿಸಪ್ಪ ನಿಂದು. ಹಾಯ್ ಇದ್ಕೊಂಡ್ರು ತಿನ್ಸು ತಿನ್ಸಿ ನಂಚೂರು. ಬೇವು ಬೆಲ್ಲ ಎಲ್ಲ ತಿಂದಮೇಲೆ
ಊಟ ಎಲ್ಲ ಮುಗಿಸಿ ಆಚೆ ಬಂದ್ವಿ. ಸಂಜೆ ಆಗಿದ್ರಿಂದ ಅಪ್ಪಾಜಿ ಕೂಡ ದನಗಳನ್ನ ಇಟ್ಕೊಂಡು ಮನೆಗೆ ಬಂದರು. ಇವತ್ತು ಡೇ ಹೇಗೋಯ್ತು ಅಂತಲೇ ಗೊತ್ತಾಗಿಲ್ಲ, ಎಷ್ಟು ಬೇಗ ಸಂಜೆ ಕೂಡ ಆಗೋಯ್ತು ಅಂತೇಳಿ. ಸೊ ಇದು ಇವತ್ತಿನ ವ್ಲಾಗ್. ನಮ್ಮ ಮನೇಲಿ ಈ ರೀತಿ ಯುಗಾದಿ ಹಬ್ಬನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನೀವು ಯಾವ ರೀತಿ ಯುಗಾದಿ ಹಬ್ಬನ ಮಾಡ್ಕೊಂಡ್ರಿ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.